ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ನಿನ್ನೆ ಒಂದು ಜುಮ್ಕಿ ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೆ ರೀಸೆಂಟಾಗಿಯೇ. ಸೊ ಅದಕ್ಕೆ ನಾನು ಮೇಲೆ ಹಾಕಿರುವಂಥ ಕ್ರೋಶಾ ಲೈನ್ನ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ, ಆ ವಿಡಿಯೋನ ಮಾಡಿ ತೋರಿಸಿ ಅಂತ ಕೇಳಿದ್ದಾರೆ. ಸೊ ಎಲ್ಲರಿಗೂ ಗೊತ್ತು ಅಂತ ಹೇಳ್ಬಿಟ್ಟು ಅದನ್ನು ಲೆಂತಿ ಆಗುತ್ತೆ ವಿಡಿಯೋ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕಿರಲಿಲ್ಲ. ಬಟ್ ಆ ಲೈನ್ ತೋರಿಸಿ ಅಂದಿದ್ದಕ್ಕೆ ಇವತ್ತು ಅವ್ರದ್ದು ರಿಕ್ವೆಸ್ಟ್ ಆಗಿ ಇವತ್ತು ಆ ಒಂದು ಲೈನ ಯಾವ ರೀತಿ ಹಾಕೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಹೊಸ ಡಿಸೈನ್ಗಳನ್ನ ಯಾವ ರೀತಿ ಹಾಕೋದು ಅಂತ ಕೂಡ ಕೇಳಿದ್ದೀರಾ. ಸೊ ನನಗಿಷ್ಟು ಗೊತ್ತು ಅಷ್ಟು ಐಡಿಯಾಗಳನ್ನ ಹೇಳ್ಕೊಡ್ತೀನಿ. ನಿಮಗೆ ಯೂಸ್ ಆಗಿದ್ದರೆ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ, ನೀವು ಕೂಡ ಹೊಸ ಹೊಸ ಡಿಸೈನ್ನ ಕ್ರಿಯೇಟ್ ಮಾಡಿಕೊಂಡು ಕಸ್ಟಮರ್ ಸೀರೆಗೆ ಹಾಕಿ ಕೊಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟು ನೋಡಿ, ಅಲ್ಲಿ ಹಾಕಿರುವಂಥ ಲೈನ್ ದಾರ ಏನಿದೆಯಲ್ಲ 6 ಎಳೆ ತೊಗೊಂಡಿದ್ದೀನಿ. ಇಲ್ಲಿ ಕೂಡ ನಾನು 6 ಎಳೆನೇ ತೊಗೊಂಡಿದ್ದೀನಿ. ಸ್ವಲ್ಪ ನಿಮಗೆ ತಿಕ್ಕಾಗಿ ಬೇಕು ಅಂದರೆ ಮಾತ್ರ 8 ಎಳೆ ತೊಗೊಳ್ಳಿ. 8 ಮತ್ತು 6 ರೆಗ್ಯುಲಾಗಿ ತೊಗೊಳ್ಳೋಂಥ ದಾರಗಳು. ಕೆಲವೊಂದು ಡಿಸೈನ್ಗೆ 6 ತೊಗೋಬೇಕಾಗತ್ತೆ. ಹಂಗಾಗಿ ಇಲ್ಲಿ ಜಾಸ್ತಿ ನಾನು 8 ತೊಗೊಳ್ಳೋದು, ಕೆಲವೊಂದಕ್ಕೆ 6 ತೊಗೊತೀನಿ. ನೀವು 6 ಎಳೆ ಒಳ್ಳೆ ವರ್ಕ್ ಆದರೂ ಮಾಡ್ಕೊಳ್ಳಿ, 8 ಎಳೆ ಒಳ್ಳೆ ಆದರೂ ವರ್ಕ್ ಮಾಡ್ಕೊಳ್ಳಿ, ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಹಾಗೆ ನಾನು ರೆಗ್ಯುಲಾಗಿ ತೊಗೊಳ್ಳೋಂಥದ್ದು ನೀರಲ್ಲಿ ತೊಗೊಂಡಿದ್ದೀನಿ, ಅದಕ್ಕೆ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಬನ್ನಿ ಈಗ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಲಾಕನ್ನು ಹಾಕ್ತೀವಲ್ವ ಪಲ್ಲುಗೆ ರೈಟ್ ಸೈಡಲ್ಲಿ ಇಟ್ಕೊಂಡು, ಸೊ ಆ ರೀತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಬೇಕು. ಹಾಕ್ಕೊಂಡು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್, 2 ಚೈನ್, 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು, ಅದೇ ಪಕ್ಕಕ್ಕೆ ದೂರ ಬೇಡ, ಜಸ್ಟ್ ಒಂದು ಪಾಯಿಂಟ್ ಪಕ್ಕಕ್ಕೇ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ, ಇದು ಸ್ಟಾರ್ಟಿಂಗ್ ಲೈನ್ ಆಗಿರೋದ್ರಿಂದ ಇಲ್ಲಿ ಹಾಕಿರುವಂಥ 3 ಚೈನ್ ಕೂಡ ಇಲ್ಲಿ ಡಬಲ್ ಕ್ರೋಶೆ ಕಂಬ ಥರ ನಾನಿಲ್ಲಿ ಕೌಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಥರ ಕಂಬಗಳಾಗತ್ತೆ. ಇಲ್ಲಿ ನೋಡಿ, 3 ಚೈನ್ ಹಾಗೆ ಒಂದು ಕಂಬ ಹಾಕಿದ ಮೇಲೆ ನೀಡಲ್ನ ನೀವು ತೆಗೆಯೋದು ಬೇಡ, ಹಾಗೆ ನೀಡಲ್ನ ದಾರದಲ್ಲೇ ಉಳಿಸ್ಕೊಂಡು ಬಲಗಭಾಗ ಸಹಾಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ತೊಗೊಂಡಿರೋಂಥದ್ದು 3 mm ಬೀಡ್ ಸೈಜ್ ತೊಗೊಂಡಿದ್ದೀನಿ. ಇದಕ್ಕಿಂತ ಚಿಕ್ಕ ಸೈಜ್ ಕೂಡ ನೀವು ತೊಗೋಬೋದು. ಸೊ ಒಂದು ನೀಡಲ್ಗೆ ಬೀಡ್ಸನ್ನ ಹಾಕಿದ ಮೇಲೆ ನೋಡಿ, ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ರೀತಿ ಮೆಜರ್ಮೆಂಟ್ನ ನೋಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಇಲ್ಲಿ ಬೀಡ್ಸ್ ಇರೋದ್ರಿಂದ ಸೊ ಪೂರ್ತಿ ಹತ್ತದಲ್ಲಿ ಹಾಕಿದರೆ ಒಂದು ರೀತಿ ಕ್ರಾಸ್ ಆಗಿ ಡಿಸೈನ್ ಬರ್ತಿರುತ್ತೆ. ಸೊ ಆ ಬೀಡ್ಸು ಹಾಗೆ ನೀಡಲ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೋಬೇಕು. ಇಲ್ಲೇನು ದಾರ ಇದೆಯಲ್ಲ, ಇದನ್ನು ಕೂಡ ಒಂದು ಸತಿ ದಾರನ ಈ ರೀತಿ ಪಾಸ್ ಮಾಡ್ಕೊಬೇಕು. ಒಂದು ಸತಿ ಈ ರೀತಿ ಪಾಸ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಲೂಸಾಗಿ ದಾರ ಬರುತ್ತೆ. ಸೊ ಅದ್ರ ಒಳಗಡೆ ಈ ಮಣಿನ ಪೋಣಿಸ್ಕೊಂಡ್ರೆ ಮಧ್ಯದಲ್ಲಿ ಬೀಡ್ಸ್ ಅನ್ನೋದು ದಾರಕ್ಕೆ ಆ್ಯಡ್ ಆಗುತ್ತೆ. ಆಮೇಲೆ ನೋಡಿ, ನೀಡಲ್ ಮೇಲೆ 2 ದಾರ ಇದೆಯಲ್ಲ, ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ತೊಗೊಂಡು ಈ 2 ದಾರನ ಒಂದು ಮಾಡಿಕೊಂಡ್ರೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ಬರುತ್ತೆ. ಇದೇ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಪಕ್ಕದ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಈ ಥರ ಈ ಕಡೆ ಕೂಡ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ ನೋಡಿ, 1 ಚೈನ್, 2 ಚೈನ್ನ ಮಾಡ್ಕೊತಾ ಇದ್ದೀನಿ. ನಾನು ಜುಮ್ಕಿ ಡಿಸೈನ್ಗೆ ಹಾಕಿದ್ದಕ್ಕೋಸ್ಕರ ಅದೇ ಥರ ಇಲ್ಲಿ ತೋರಿಸ್ತಾ ಇರೋದಕ್ಕೋಸ್ಕರ ಇಲ್ಲಿ 2 ಚೈನ್ನ ಮಾಡಿಕೊಂಡು ಮತ್ತೆ ನೋಡಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟಾಗಿ ಆ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೋಬೇಕು. ಮತ್ತು ಪಕ್ಕಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸೊ 2 ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಮತ್ತೆ ಹಾಗೆ ನೀಡಲ್ನ ಹಾಗೆ ಇಟ್ಕೊಂಡು ನೀಡಲ್ಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಸೇಮ್ ಮೆಜರ್ಮೆಂಟ್ನ ನೋಡ್ಕೋಬೇಕು. ಈಗ ಸೊ ಮತ್ತೆ ಅದೇ ಪಾಯಿಂಟ್ಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ದಾರನ 2ರಿಂದ 1 ಸರಿ ಈ ರೀತಿ ಪಾಸ್ ಮಾಡ್ಕೊಂಡ್ಮೇಲೆ ಬೀಡನ್ನು ಕೂಡ ಈ ರೀತಿ ಸೇರಿಸ್ಕೊಂಡು ಮತ್ತೆ ಈಗ 2 ದಾರನ ಒಂದು ಮಾಡ್ಕೋಬೇಕು. ಮತ್ತು ಸೇಮ್ 2 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿಯಾಗಿ ನಾನು ಆ ಒಂದು ಜುಮ್ಕಿ ಡಿಸೈನ್ಗೆ ಬೇಸ್ ಲೈನ್ ಅನ್ನೋದು ಹಾಕಿಬಿಟ್ಟು ಜುಮ್ಕಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಈ ಥರ ಫೋಲ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂಥ ಆರ್ಚ್ಗಳೆಲ್ಲ ನೀಟಾಗಿ ನಿಮಗೆ ಬರುತ್ತೆ. ಸೊ ಈ ರೀತಿ ಲೈನ್ ಅನ್ನೋದು ಹಾಕಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿರುವಂಥ ಜುಮ್ಕಿನ ಇಲ್ಲಿ ನಾನು
ಎಷ್ಟು ಗ್ಯಾಪ್ ನೋಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ತೋರಿಸಿದ್ದೀನಿ. ಸೊ ಈ ರೀತಿ ಅನ್ನೋದು ವರ್ಕ್ ಅನ್ನೋದು ನಾನು ಅಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಎರಡನೇ ಪ್ರಶ್ನೆ, ಯಾವ ರೀತಿ ಹೊಸ ಡಿಸೈನ್ನ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರಿ. ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಈ ಒಂದು ಜುಮ್ಕಿನ ನಾನು ನಿಮಗೆ ತೋರಿಸಿದ್ದೀನಿ. ಎಲ್ಲರಿಗೂ ಲೈಕ್ ಆಯಿತು, ಹಾಗೆ ಒಳ್ಳೆ ಕಾಮೆಂಟ್ಸ್ ಕೂಡ ಮಾಡಿದ್ದೀರಾ. ಬಟ್ ಈ ಒಂದು ಡಿಸೈನ್ನ ನಾನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ವೇಸ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಅಂತ ನನಗೆ ಗೊತ್ತು. ಎಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಹಾಕಿದ್ದೀನಿ ಅಂತಲೂ ಗೊತ್ತು. ಫಸ್ಟ್ ನೋಡಿ, ನಾನು ಮಾಡಿರೋದು ಕ್ರಿಯೇಟು ಈ ಥರ ತೋರಿಸೋಣ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಮಾಡಿದೆ, ಬೀಡ್ಸ್ ಇಲ್ಲದೆ ತೋರಿಸೋಣ ಅಂತ ಹೇಳಿಬಿಟ್ಟು. ಬಟ್ ನನಗೆ ಯಾಕೋ ಇದು ಅಷ್ಟು ಲೈಕ್ ಆಗಲಿಲ್ಲ. ಹಾಗೆ ನನಗೆ ಲೈಕ್ ಆಗಿಲ್ಲ ಅಂತ ಅಂದಮೇಲೆ ನಿಮಗೂ ಕೂಡ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಅವಾಯ್ಡ್ ಮಾಡಿದೆ. ಆಮೇಲೆ ಮತ್ತೆ ಈ ಥರ ಕ್ರಿಯೇಟ್ ಮಾಡಿಕೊಂಡೆ. ಇದು ಕೂಡ ಚೆನ್ನಾಗಿ ಬಂತು ಬೀಡ್ಸ್ ಇಲ್ಲದೇ. ಆಮೇಲೆ ಕ್ಯಾಪ್ ಹಾಕಿ ಮತ್ತೆ ಇನ್ನೂ ಡಿಸೈನ್ ಕಾಣಿಸ್ಬೋದು ಅಂತು. ಬಟ್ ಇದು ಕೂಡ ನನಗೆ ಯಾಕೋ ಇಡಿಸ್ಲಿಲ್ಲ. ಸೊ ಲಾಸ್ಟಲ್ಲಿ 3ನೇ ಸತಿ ಕ್ರಿಯೇಟ್ ಆಗಿರೋದೇ ಈ ಜುಮ್ಕಿ. ಇದು ಒಂದು ರೀತಿ ಗ್ರ್ಯಾಂಡಾಗಿ ರಿಚ್ ಆಗಿ ಕಾಣಿಸ್ತಾ ಇತ್ತು. ಸೊ ಮದುವೆ ಹೆಣ್ಣಿನ ಬ್ರೈಡಲ್ ಸೀರೆಗಳಿಗೆಲ್ಲ, ಈ ಥರ ಬ್ರೈಡಲ್ ಸೀರೆಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ತೋರಿಸಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಲೈಕ್ ಆಯಿತು. ಸೊ ಒಂದು ಡಿಸೈನ್ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ಈ ರೀತಿ ಒಂದು ಪ್ರಯತ್ನ ಅನ್ನೋದು ನಮ್ಮದು ಇರುತ್ತೆ. ಸೊ ಇದರಲ್ಲಿ 2 ಫೇಲ್ ಆದಾಗ 3ನೇದಂತೂ ನಮಗೆ ಕನ್ಫರ್ಮ್ ಆಗಿ ಫಿಕ್ಸ್ ಆಗುತ್ತೆ. ಸೊ ಎಲ್ಲ ಡಿಸೈನ್ಸು ಅಷ್ಟೇ. ನಾನೇನಾದರೂ ಕ್ರೋಶದಲ್ಲಿ ಏನಾದರೂ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಾಗ ಒಬ್ಬರು ಕಸ್ಟಮರ್ ಸೀರೆನ ವರ್ಕ್ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ. ಈಗ ನೋಡಿ, ಇದು ಎಕ್ಸಾಂಪಲ್ ನಿಮಗೆ ತೋರಿಸೋಗೋಸ್ಕರ ಹಾಕಿದ್ದೀನಿ. ಬಟ್ ಇದಕ್ಕೆ ಬೇರೆ ಡಿಸೈನ್ನ ಹಾಕ್ತೀನಿ. ಹಾಕ್ತಾ ನನಗೊಂಚೂರು ಐಡಿಯಾ ಬರುತ್ತೆ. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಇಲ್ಲಿ ಮಾಡುವಂಥ ವರ್ಕಿಂಗ್ ಕೆಲಸ ನಿಲ್ಲಿಸ್ಕೊಂಬಿಟ್ಟು 2 ಅಥವಾ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಅದನ್ನು ಟರ್ನ್ ಮಾಡಿಕೊಂಡು ಲಾಕನ್ನು ಹಾಕೋದು, ಹಾಗೆ ಅದಕ್ಕೆ ಪಿಕೋರ್ಸನ್ನ ಹಾಕೋದು, ಈ ರೀತಿ ಒಂದು ಪ್ರಯತ್ನ ಮಾಡ್ತೀನಿ. ಅಕಸ್ಮಾತ್ ಅದೇನಾದರೂ ಒಂದು ಲುಕ್ ಕೊಟ್ಟು ಚೆನ್ನಾಗಿ ಕಂಡಾಗ ನೆಕ್ಸ್ಟ್ ಬರುವಂಥ ಕಸ್ಟಮರ್ ಸೀರೆಗೆ ಆ ಡಿಸೈನ್ನ ನಾನು ಟ್ರೈ ಮಾಡ್ತೀನಿ, ಹಾಗೆ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಯಾವುದೇ ಒಂದು ಕೆಚ್ ಹಾಕೋದು ಆಗಲಿ ಇದಾಗಲಿ ಮಾಡೋದಿಲ್ಲ. ಅಕಸ್ಮಾತ್ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ ಯಾರಾದರೂ ಡಿಸೈನ್ನ ನೋಡ್ತಾ ಇದ್ದರೆ ಥ್ರೆಡ್ ವರ್ಕ್ ಆಗಿ ಏನಾದರೂ ಸ್ವಲ್ಪ ನೀವು ಮಣಿಗಳನ್ನ ಚೇಂಜ್ ಮಾಡಿಕೊಂಡು ಡಿಸೈನ್ನ ಟ್ರೈ ಮಾಡ್ಕೋಬೋದು. ಬೀಡ್ಸ್ಗಳನ್ನ ಚೇಂಜ್ ಮಾಡಿದ್ರೂ ಕೂಡ ಡಿಸೈನ್ ಲುಕ್ ಅನ್ನೋದು ಡಿಫ್ರೆಂಟಾಗಿ ಕಾಣಿಸುತ್ತೆ ಅಷ್ಟೇ. ಇದೇನು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಕೂಡ ಆರಾಮಾಗಿ ನೀವು ಟ್ರೈ ಮಾಡಿ ನೋಡ್ಕೊಳ್ಳಿ, ನಿಮಗೂ ಕೂಡ ಆರಾಮಾಗಿ ಒಂದು ಡಿಸೈನು ಕ್ರಿಯೇಟ್ ಆಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗಲೂ ಕಾಮೆಂಟಲ್ಲಿ ಮತ್ತೆ ಪ್ರೈಸನ್ನೇ ಕೇಳ್ತೀರಾ, ಕಾಮೆಂಟ್ ಹಾಕಿ ಕೆಲವು ಜನ. ಸೊ ಮೇಡಮ್, ಲಾಸ್ಟಲ್ಲಿ ಪ್ರೈಸ್ ವಿಷಯ ಕೂಡ ನಾನು ಹೇಳಿರ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಲಾಸ್ಟಲ್ಲಿ ನಿಮಗೆ ಪ್ರೈಸ್ ಕೂಡ ತಿಳಿಯುತ್ತೆ. ಹಾಗೆ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದಾಗ ಅದೇ ವಿಡಿಯೋ ಲಿಂಕ್ ಕೇಳ್ತೀರಾ. ಶಾರ್ಟಲ್ಲಿ ಏನು ಅಪ್ಲೋಡ್ ಮಾಡ್ತೀನಲ್ವ, ಕೆಳಗಡೆ ಕೂಡ ಅಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಲಿಂಕ್ ಕೊಟ್ಟಿದ್ರೆ ನಿಮಗೆ ಅದೇ ಫುಲ್ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಟ್ರೈ ಮಾಡಿಕೊಂಡು ವಿಡಿಯೋನ ನೀವು ಡಿಸೈನ್ನ ಹಾಕ್ಕೋಬೋದು. ಈಗ ಇನ್ನೊಂದು ಸ್ಯಾಂಪಲ್ ಆಗಿ ಇನ್ನೊಂದು ಡಿಸೈನ್ ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬೀಡ್ಗಳನ್ನ ಆ್ಯಡ್ ಮಾಡ್ತೀನಿ. ಈ ಆಚೆಗೆ ನಾನು ಬೀಡ್ ಆ್ಯಡ್ ಮಾಡಲ್ಲ. ಇಲ್ಲಿ ಸೇಮ್ ಆಗಿ 4 ಪ್ಲೇನ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತೀನಿ ನೋಡಿ. ಈ ರೀತಿ 4 ಪ್ಲೇನಾಗಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಜಸ್ಟ್ ನನಗೇನಾದರೂ ಚೇಂಜಸ್ ಮಾಡ್ಕೊಳ್ಳೋಣ ಅಂದರೆ ಮತ್ತೆ 4 ಚೈನ್ನ ಹಾಕ್ತೀನಿ. ಬ್ಯಾಕ್ ಸೈಡಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಇಲ್ಲೇನು 2 ಚೈನ್ ಹಾಕಿದ್ದೀವಲ್ವ, ಇಲ್ಲಿನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ನ ಹಾಕಿ ಮತ್ತೆ ಸೀರೆ ಕಡೆ ಟರ್ನ್ ಮಾಡಿಕೊಂಡು ಈ 4 ಚೈನ್ ಒಳಗಡೆ ಪಿಕೋಟ್ಸನ್ನ ಹಾಕೋಕ್ಕೆ ಮತ್ತೆ ಚೈನ್ಸ್ಗಳನ್ನ ಹಾಕ್ಕೊತೀನಿ. ಸೊ ಈ ರೀತಿ ಪಿಕೋಟ್ಸ್ಗಳನ್ನ ನಾನು ಹಾಕೋತೀನಿ. ಅಲ್ಲಿ ಕೂಡ ಒಂದು ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ 3 ಸತಿ ಈ ರೀತಿ ಚೈನ್ಗಳನ್ನ ಹಾಕ್ತೀನಿ. 3 ಸತಿ ಈ ರೀತಿ ಚೈನ್ಗಳನ್ನ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಫಸ್ಟು ದಾರದಿಂದನೇ ಹಾಕಿ ನೋಡಿ, ಇಷ್ಟ ಆಯಿತು ಅಂದರೆ ಅಲ್ಲಿಗೆ ಬಿಟ್ಬಿಡಿ. ಇಲ್ಲ ಸ್ವಲ್ಪ ಒಂದು ಬೀಡ್ಸ್ ಇದ್ದರೆ ಲುಕ್ ಕಾಣಿಸುತ್ತೆ ಅನ್ನಂಗಿದ್ರೆ ಮತ್ತೆ ಒಂದು ಬೀಡನ್ನ ಹಾಕಿಬಿಟ್ಟು ಟ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಬೀಡನ್ನ ಹಾಕಿದ್ದೀನಲ್ವ, ಒಂದು ಬೀಡನ್ನ ಹಾಕಿ ಜಸ್ಟ್ ಈ ರೀತಿ ಲಾಕ್ ಮಾಡ್ತೀನಿ. ಮತ್ತು ಈಗ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಈ ಚೈನ್ಸ್ ಇದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಈ ಸೈಡಲ್ಲಿ 3 ಸತಿ ನಾನು ಲಾಕ್ ಮಾಡಿದ್ದೀನಲ್ವ, 3 ಟೈಮ್ 3 ಚೈನ್ ಹಾಕಿದ್ದೀನಿ. ಈ ಕಡೆ ಕೂಡ ನಾನು 3 ಟೈಮ್ ಅಂದರೆ 3 ಸತಿ ಮತ್ತು ಚೈನ್ಸ್ಗಳನ್ನ ನಾನು ಹಾಕ್ತೀನಿ. ಹಾಕಿಬಿಟ್ಟು ಸೊ ಲಾಸ್ಟಲ್ಲಿ ನೋಡಿ ಮತ್ತೆ ಒಂದು ಸತಿ ನೀರ ಮೇಲೆ ದಾರ ಸುತ್ತಕೊಂಡು ಇದು ಪಕ್ಕಕ್ಕೆ ದೂರ ಬೇಡ. ಸೊ ಇಲ್ಲಿದ್ದೆಲ್ಲ ನಾವು ಚೈನ್ ಹಾಕೋದ್ರಿಂದ ಸ್ವಲ್ಪ ದೂರ ಬರುತ್ತೆ. ಸೊ ಜಸ್ಟ್ ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳು ಏನಿದೆಯಲ್ಲ, ಚೈನ್ ಏನಿದೆಯಲ್ಲ, ಅದರೊಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡಾಗ ಈ ಒಂದು ಜಾಗಕ್ಕೆ ಮತ್ತೆ ಕೆಳಗಡೆ ಒಂದು ಡಬಲ್ ಕ್ರೋಶೆ ಕಂಬ ಬರುತ್ತೆ. ಸೊ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ನೀವು ಕಂಬ ಹಾಕ್ಕೊಂಡು ಮತ್ತೆ ಚೈನ ಸ್ಟಾರ್ಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿ ಪಕ್ಕಕ್ಕೆ ಮತ್ತೆ ನಾನು ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಹಾಕ್ತೀನಿ. ಆಮೇಲೆ ಮತ್ತೆ ಸೇಮ್ 2 ಚೈನ ಹಾಕಿಬಿಟ್ಟು
ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಿ ಈ ರೀತಿ ಒಂದು ಆಚನ್ನು ಹಾಕ್ಕೊತೀನಿ. ಸೊ ಇದು ಒಂದು ರೀತಿ ಕ್ರಿಯೇಟ್ ಆಗುತ್ತೆ. ಇದನ್ನು ನೀವು ವಿದೌಟ್ ಕುಚ್ಚು ಥರನೂ ತೋರಿಸ್ಕೋಬೋದು, ಇಲ್ಲ ಕುಚ್ಚು ಹಾಕಿ ಕೂಡ ತೋರಿಸ್ಕೋಬೋದು ಡಿಸೈನ್ನ. ಅದು ನಿಮ್ಮ ಐಡಿಯಾ ಮೇಲೆ ಮತ್ತೆ ಡಿಪೆಂಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾನೊಂದು ಡಿಸೈನ್ ಒಂದು ಕ್ರಿಯೇಟ್ ಮಾಡ್ಕೊತೀನಿ ಅಷ್ಟೇ. ಕಸ್ಟಮರ್ ಸೀರೆ ಹಾಕಿದಾಗೆ ಒಂದು ಆಚನ್ನು ಹಾಕಿ ಟ್ರೈ ಮಾಡ್ತೀನಿ, ಲೈಕ್ ಆಯಿತು ಅಂದರೆ ಮತ್ತೆ ನೆಕ್ಸ್ಟ್ ಹಾಕುವಂಥ ಕಸ್ಟಮರ್ಗೆ ಹಾಕಿಬಿಟ್ಟು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿದೆ ನನ್ನ ಹೊಸ ಡಿಸೈನ್ನ ಕ್ರಿಯೇಟಿವ್ ಅಷ್ಟೇ. ಇದರಲ್ಲಿ ಏನು ಜಾಸ್ತಿ ಎಫೆಕ್ಟ್ ಏನೂ ಹಾಕಲ್ಲ. ಬಟ್ ಏನಾದರೂ ಮಾಡಬೇಕು ಅಂದಾಗ ಈ ರೀತಿ ವೇಸ್ಟ್ ಆಗೋದು ಮಾಮೂಲೆ. ಸೊ ನಿಮಗೇನಾದರೂ ಹೊಸ ಡಿಸೈನ್ ಬೇಕು ಅಂದರೆ ಈ ರೀತಿ ಪ್ರಯತ್ನ ಮಾಡಿ. ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ಯಾವುದಾದ್ರೂ ಒಂದು ಡಿಸೈನ್ ಲೈಕ್ ಆದಾಗ ಆ ವಿಡಿಯೋನ ನೀವು ಮಾಡಿ ತೋರಿಸ್ಬೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ, ಅಥವಾ ಕಸ್ಟಮರ್ಸರಿಗೆ ನೀವು ಹಾಕೊಂಡು ವರ್ಕರ್ಸ್ ಆಗಿದ್ದರೆ ಈ ರೀತಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚಿನ ಡಿಸೈನ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.